ಅದ್ರ ಜೊತೆಗೆ ಏನು ವ್ಯವಹಾರ ಮಾಡ್ತಾನೆ, ಸಾಲ ತೊಗೊಂಡು ಸಾಲ ಮುಟ್ಟಿಸಿ ಅವತ್ತಿನ ಮಾಡ್ತಿರ್ತಾನೆ, ಆ ವ್ಯಕ್ತಿಗೆ ಸಾಲ ಸಿಗ್ತದಿಲ್ಲ ಅಂತಲ್ಲ, ಅದ್ರ ಪ್ರತಿ ವರ್ಷ ಅದು ಮುಟ್ತಾ ಹೋಗ್ಬೇಕು. ಅದು ಒಟ್ಟು ಸತ್ಯ, ಮತ್ತು ಮುಟ್ಬೇಕು, ಅದು ಉಳಿಬೇಕಾಗಿತ್ತು ಅನ್ನೋದು ಸತ್ಯನದ. ಅದ್ರ ಹಿಡಿದು ಯಾರಿಗೆ ಆಗ್ಯದಪ್ಪ ಅಂತಂದ್ರೆ ಈ ಒಂದಿಷ್ಟು ಜನ ಎಲ್ಲ ಕಡೆ ಇದ್ದೇ ಇರ್ತದೆ. ಮೊದಲಿಂದದ ಇವತ್ತದ ನಾವು ಜಮೀನ್ದಾರ್ ಅಂತೀವಿ, ಇನಾಮದಾರ್ ಅಂತೀವಿ, ಮತ್ತೇನೋ ಅಂತೀವಿ, ಫಿಡರಿಸ್ಟಿಕ್ ಅಂತ ಕರ್ಕೊಳ್ತೀವಿ. ಇಂಥವ್ರ ಕೈ ಒಳಗೆ ಉಳ್ಕೊಂಡು ಹೋಗ್ತಾ ಇದೆ. ಅದು ಉಳಿಲಿ, ಅದು ತಪ್ಪು ಅಂತ ನಾನು ಹೇಳೋದಿಲ್ಲ. ಯಾಕಂತಂದ್ರೆ ಡೆಮೋಕ್ರಸಿ ಒಳಗೆ ನಿರಂತರವಾಗಿ ಪ್ರಗತಿ ಆಗ್ತಾ ಇರ್ತದೆ. ಈಗ ನಾವೇನು ಸೇರಿಸ್ತಾ ಇದ್ವಿ ಅದರಲ್ಲಿ ಅಂದ್ರೆ, ಸಾಲ ತೊಗೊಳ್ತಾನೆ ರೈತ, ಪ್ರತಿ ವರ್ಷ ಮತ್ತು ಹರಿತಾನೆ, ಮತ್ತು ಸಾಲ ತೊಗೊಳ್ತಾನೆ ಹರಿತಾನೆ. ಈ ಸಾಲ ತೊಗೊಳ್ಳೋದು ಹರಿದು ಬ್ಯಾಂಕಿಗೆ ಅನುಕೂಲ ಆಯ್ತು. 4 ಜನ ಉದ್ಯೋಗ ಮಾಡ್ತಾ ಇದ್ದಾರೆ, ಅಲ್ಲೇ ಅನೇಕ ಜನ ಬದುಕ್ತಾ ಇದ್ದಾರೆ, ಅಧಿಕಾರಿಗಳಿದ್ದಾರೆ, ಅವ್ರಿಗೂ ಅನುಕೂಲ ಆಯಿತು. ರೈತ ಬದುಕಿದಷ್ಟ. ಆದರೆ ರೈತ ಲಾಭದ ಉದ್ಯೋಗ ಮಾಡ್ಕೊಳಕ್ಕಾಗಲಿಲ್ಲ ಅನ್ನೋದು ಈಗ ನಾವೆಲ್ಲರೂ ವಿಚಾರ ಮಾಡೋಂಥ ವಿಷಯ ಇದೆ ಇವತ್ತು. ಯಾಕಂದ್ರೆ ರೈತ ಬೆಳೆದಂದ್ರೆ ಉದ್ಧಾರ ಆದ್ರೆ ಈ ದೇಶದ ಮೂಲ 60-65 70-80% ಅಡ್ಡಿ ಇಲ್ಲ. ನಾನು ಈ ದೇಶದಲ್ಲಿ ಹೇಳ್ಬೇಕಂದ್ರೆ ನಾವೆಲ್ಲರೂ ರೈತ ಕುಟುಂಬದಲ್ಲ ಆಧಾರದಿಂದವರು. ಇವತ್ತು ಮೋದಿಯವರು 5 ಕಿಲೋ ಅಕ್ಕಿ ಕೊಡಲಿ, ನಮ್ಮ ಸಿದ್ದರಾಮಯ್ಯವ್ರು 10 ಕಿಲೋ ಅಕ್ಕಿ ಕೊಡಲಿ, ಯಾರದು ಕೊಡ್ತಾರೆ ಇವರು? ರೈತರ ದಿನ, ರೈತರು ಬೆಳೀತಾರೆ, ಅದನ್ನು ಕೊಡ್ತಾರೆ, ನಾವು ಕೊಟ್ಟಿವಿ ಅಂತ ತಿಳ್ಕೊಂಡು ಮತ ತೊಗೋತಾರೆ, ಊಟಕ್ಕೆ ಆಯ್ಕೆ ಹಾಕ್ತಾರೆ. ಆಗಲೇ ಅವರು ತಪ್ಪಲ್ಲ. ಆದರೆ ಆ ರೈತ ಇವತ್ತು ಎದ್ದು ನಿಲ್ಲಬೇಕಾಗಿದೆ. ಆ ರೈತನ ಬದುಕ ಸ್ವಚ್ಛ ಆಗಬೇಕಾಗಿದೆ. ಬರೀ ಸಾಲದಲ್ಲಿ ಮುಳುಗಿ ಹೋಗಬಾರ್ದಪ್ಪ ಅನ್ನೋ ದೃಷ್ಟಿ ಇಟ್ಟುಕೊಂಡು ನಾವು ಇವತ್ತು ಈ ದಿಶೆಯಲ್ಲೇ ಈ ವಿಡಿಯೋಗಳನ್ನು ಮಾಡಿಬಿಡ್ತಾ ಇರೋದು. ಇದು ಮೂಲ ಉದ್ದೇಶ. ಕೆಲವೊಬ್ಬರು ಟೀಕೇನೋ ಮಾಡ್ತಾರೆ, ಇಲ್ಲಾಂದ್ರೆ ಎಲ್ಲರಿಗೆ ಅದು ಬಿಟ್ಟು ಬೇರೆ ಏನಾದರೂ ಮಾಡಿ ವರ್ಕ್ಗಳು ಇನ್ನಷ್ಟು ಬೇರೆ ಬೇರೆ ತೆಗೆಯೋದು ಇದ್ದಾವೆ, ನಡೀತಾ ಇದ್ದಾವೆ, ಅವು ನಡೀತಾ ಇದ್ದಾವೆ. ಬೇರೆ ಬೇರೆ ವಿಂಗಗಳದಾಗಿರ್ಬೋದು, ವಿಜ್ಞಾನದ ಮೇಲೆ ಆಗಿರ್ಬೋದು, ಸಾಹಿತ್ಯದ ಮೇಲೆ ಆಗಿರ್ಬೋದು, ಮತ್ತು ಅವೆಲ್ಲ ಕಡೆ ನಾವು ನನಗೆ ಎಷ್ಟು ಸಾಧ್ಯ